ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರ, ಒಂದು 2015 ಮಾಡಲ್ದು ಒಂದು ಮಾರುತಿ ಸ್ವಿಫ್ಟ್ ಕಾರ್ ಸೇಲಿಗೆ ಬಂದಿದೆ ವೀಕ್ಷಕರೇ. ಸಿಂಗಲ್ ಒಂದು ಗಾಡಿ, ಕಡಿಮೆ ಓಡಿರೋಂಥ ಗಾಡಿ, ಅದು ಶೋರೂಮ್ ರೆಕಾರ್ಡ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಕ್ಷಕರೇ. ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು. ಯೂಟ್ಯೂಬ್ ಚಾನಲ್ ನೋಡ್ತೀರಾ ಅಂತರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ವೀಕ್ಷಕರೇ. ನಾವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೇಲೆ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲ ಅಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಲಿಂಕ್ ಅವ್ರು ಹಾಕಿರ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ದು. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಈ ಗಾಡಿದು ಕಾಂಟ್ಯಾಕ್ಟ್ ನಂಬರ್ ತಗೊಬಹುದು ವೀಕ್ಷಕರೇ. ಇನ್ನು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ಅಂತ ಹೋಗ್ಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿತ್ತು ಅಂದ್ರೆ ವಾಟ್ಸಪ್ ಅಲ್ಲಿ ಈ ನಂಬರ್ಗೆ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಇಟ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗುತ್ತರ ಮಾಡ್ಕೊಡ್ತೀವಿ ಅಂತ ಕೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳಿದ್ರು ಅಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವ್ರು ಏನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್ ಅದು ಸ್ವಿಫ್ಟ್ VXi ಸರ್. ಮಾರುತಿ ಸ್ವಿಫ್ಟ್ VXi ಪೆಟ್ರೋಲ್ ಗಾಡಿನ ಅದು? ಹೌದು ಸರ್, ಹೌದು. ಎಷ್ಟು ಮಾಡಲಿ ಸರ್ ಅದು? ಸರ್ 2015 ಓನರು? ಸಿಂಗಲ್ ಓನರ್ ಸರ್. ಕಿಲೋಮೀಟ್ರ್ ಸರ್? ಸರ್ ಕಿಲೋಮೀಟರ್ 68,000 ಓಡಿದೆ. ಎಷ್ಟು 68? ಹೌದು ಸರ್, ಹೌದು. ಈ ಶೋರೂಮ್ ಟ್ರಕ್ಕಾ? ಹೌದು ಸರ್, ಶೋರೂಮ್ ಟ್ರ್ಯಾಕು. ಓಕೆ. ಗಾಡಿದು ಇನ್ಶೂರೆನ್ಸ್ ಗಾಡಿ ಸರ್ ಅದು. ಹೇಳಿ. ಡಾಕ್ಟರ್ಸ್ ಗಾಡಿ ಸರ್, 68,000 ಓಡಿದೆ, ಸಿಂಗಲ್ ಓನರು. ಹ್ಞೂ ಮ್ಯಾಗ್ ವೀಲ್ ಇದೆ. ಹ್ಞೂ ಸರ್ ಗಾಡಿ ತುಂಬ ನೀಟಾಗಿದೆ. ಓಕೆ. ಟೈರ್ಗಳೆಲ್ಲ ಚೆನ್ನಾಗಿದಾವ? ಹಾಂ ಸರ್, ಟೈರ್ ಎಲ್ಲ 50% ಇದೆ, 50% ಇದೆ ಇಲ್ಲ. ಓಕೆ. ಈಗ ಗಾಡಿ ಈಗ ಸಿಂಗಲ್ ಓನರ್ ಆಗಿದ್ರಿಂದ ಚೆನ್ನಾಗೆಲ್ಲ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತೀರಾ? ಹೌದು ಸರ್, ಹೌದು ಸರ್, ಹೌದು ಸರ್, ಭಾಳ ನೀಟಾಗಿದೆ ಗಾಡಿ. ಓಕೆ. ಇನ್ಸೂರೆನ್ಸು ಸರ್? ಸರ್ ಇನ್ಸೂರೆನ್ಸು ಅದು ಫ್ರೆಶ್ ಇದೆ ಸರ್. ಓಕೆ. ಗಾಡಿ ಹೆಂಗಾರೆ ಏನು ಡೆಂಟ್ ಸ್ಕ್ರಾಚ್ಗಳು ಹತ್ರ ಏನು ಇಲ್ವಲ್ಲ? ಇಲ್ಲ ಸರ್, ಆ ಥರದ್ದು ಯಾವುದಿಲ್ಲ ಸರ್. ಓಕೆ. ಒಳಗಡೆ ಎಲ್ಲ ವರ್ಕಿಂಗ್ ಇದಾವೆ ಇಂಟೀರಿಯರ್ಸು? ಹೌದು ಸರ್, ಎಲ್ಲ ವರ್ಕಿಂಗ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದೆ. ಓಕೆ. ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಸ್ಯಾರಾ? ಹಾಂ ಸರ್, ಸ್ಪಾಯ್ಲರು, ಮಿರರ್ ಕ್ರೋಮ್, ಹ್ಯಾಂಡ್ ಕ್ರೋಮ್ ಎಲ್ಲ ಹಾಕಿದ್ದೀನಿ. ಹ್ಞೂ ಓಕೆ. ಅಂದರೆ ಏನು ತೊಗೊಳೋರಿಗೆ ಖರ್ಚಿಲ್ಲ ಸರ್ ಹಂಗಾರೆ? ಇಲ್ಲ ಸರ್, ₹1 ಖರ್ಚಿಲ್ಲ, ತಗೊಂಡು ಓಡಿಸೋದು ಅಷ್ಟೇ ಸರ್. ಓಕೆ. ಈಗ ಪೆಟ್ರೋಲ್ ಅಂದರೆ ಮೈಲೇಜ್ ಏನು ಬರ್ಬೋದು ಸರ್ ಈ ಗಾಡಿ? ಸರ್ ಒಂದು 18ರಿಂದ 19 ಬರುತ್ತೆ ಸರ್. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ? ಇಲ್ಲ ಸರ್, ಯಾವುದಿಲ್ಲ ಸರ್. ಓಕೆ. ರೆಕಾರ್ಡ್ಸ್ ಎಲ್ಲ ಇದಾವಲ್ಲ ಸರ್ ಒರಿಜಿನಲ್ಲು? ಹೌದು ಸರ್, ಹೌದು ಸರ್, ನಾನೇ CC ಕೊಡ್ತೀನಿ ಸರ್. ಓಕೆ. ಎಲ್ಲಿದೆ ಸರ್ ಗಾಡಿದು? ಸರ್ ದಾವಣಗೆರೆ ಡಿಸ್ಟ್ರಿಕ್ಟ್ ಹೊನ್ನಾಳಿ. ದಾವಣಗೆರೆ ಡಿಸ್ಟಿಕ್ಕು ಹೊನ್ನಾಳಿ. ಹೌದು ಹೌದು ಸರ್. ಓಕೆ. ಏನು ಹೇಳ್ತೀರಾ ಗಾಡಿಗೆ ರೇಟು? ಸರ್ 4.35 ಹೇಳ್ತೀನಿ, ನಿಮ್ಮ ಕಡೆಯಿಂದ ಬಂದರೆ ಒಂದು 4.25 ಕೊಡ್ತೀನಿ ಸರ್. 4.25 ಫೈನಲ್ಲಾ? ಹೌದು ಸರ್, ಹೌದು. ಓಕೆ. ನಂಬರ್ ಇದು ಹಾಕಿಲ್ಲ ಸರ್? ಹಾಂ ಸರ್, ಇದೆ ಹಾಕಿ ಸರ್. ಸರಿ ಸರ್, ಓಕೆ.